Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 6, verse 26. Your Father in heaven takes care of them. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಈ ಹೊತ್ತಿನ ಈ ವಾಕ್ಯದಲ್ಲಿ ನಮ್ಮ ಯೇಸು ಸ್ವಾಮಿ ನಮಗೆ ತಿಳಿಸುತ್ತಾ ಇದ್ದಾರೆ, ಅವುಗಳನ್ನು ಅಂದರೆ ಪಕ್ಷಿಗಳನ್ನು. ಈ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಪಕ್ಷಿಗಳನ್ನು ಸಾಕಿ ಸಲಹುತ್ತಾರೆ. ಯಾರು? ನಿಮ್ಮ ತಂದೆ. ಹೌದು, ಯಾರು ಈ ನಮ್ಮ ತಂದೆ ಅಂದರೆ ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ದೇವರು. ನಮ್ಮ ದೇವರು ಈ ಪಕ್ಷಿಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಎಂಬುದಾಗಿ ಇಲ್ಲಿ ಸ್ವಾಮಿಯವರು ತಿಳಿಸುತ್ತಾ ಇದ್ದಾರೆ. ಹೌದು, ಆ ಚಿಕ್ಕ ಪಕ್ಷಿಗಳಿಗೆ ದೇವರು ಈ ರೀತಿ ಉಣಬಡಿಸುತ್ತಾರೆ ಅಂದರೆ ನನ್ನನ್ನು ನಿನ್ನನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸುತ್ತಾರೆ, ನನ್ನನ್ನು ನಿನ್ನನ್ನು ಎಷ್ಟೋ ಹೆಚ್ಚಾಗಿ ನೋಡುತ್ತಾರೆ. ನಮ್ಮನ್ನು ಆತನು ಸಾಕಿ ಸಲಹುತ್ತಾನೆ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ದೇವರ ಕುರಿತು ಆತನು ಕಠಿಣವಾದಾತನು, ಆತನು ನ್ಯಾಯ ತೀರಿಸುವಾತನು, ಆತನು ದಹಿಸುವ ಅಗ್ನಿ, ಆತನೊಂದಿಗೆ ಸಂಭಾಷಿಸಲು ಅಸಾಧ್ಯವಾದದ್ದು ಎಂಬುದಾಗಿ ತಿಳಿದುಕೊಳ್ಳುತ್ತಾ ಇದ್ದರು. ಆದರೆ ನಮ್ಮ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಮೇಲೆ ದೇವರನ್ನು ನಮ್ಮ ತಂದೆ ಎಂಬುದಾಗಿ ಪ್ರಕಟಿಸಿದ್ದಾರೆ. ಪ್ರಿಯರೇ, ಹೌದು, ನಮ್ಮ ತಂದೆ ನಮ್ಮನ್ನು ಸಾಕಿ ಸಲಹುತ್ತಾರೆ. ಆದುದರಿಂದಲೇ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ ಎಂಬುದಾಗಿ. ಆ ಹಕ್ಕಿಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ. ಆ ಪಕ್ಷಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಾಗಿದ್ದೀರಿ. ನಿಮ್ಮನ್ನು ಆತನು ಖಂಡಿತವಾಗಿಯೂ ಸಾಕಿ ಸಲಹುತ್ತಾನೆ. ಅದಕ್ಕಾಗಿ ನೀವು ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕೆಂಬುದಾಗಿ ಚಿಂತೆ ಮಾಡಬೇಡಿರಿ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ. ನಿಮ್ಮ ತಂದೆ ನಿಮಗೆ ಬೇಕಾದದ್ದನ್ನು ಒದಗಿಸಿಕೊಡ್ತಾರೆ ಎಂಬುದಾಗಿ ಇಲ್ಲಿ ಸ್ವಾಮಿಯವರು ನಮಗೆ ತಿಳಿಸುತ್ತಾ ಇದ್ದಾರೆ. ಪ್ರಿಯರೇ, ಹೌದು, ನಮ್ಮ ತಂದೆ ನಮ್ಮೊಂದಿಗಿರುವಾಗ, ನಮ್ಮ ತಂದೆ ನಮ್ಮನ್ನು ಸಾಕಿ ಸಲಹುವಂಥವರಾಗಿರುವಾಗ ನಾವು ಚಿಂತೆ ಮಾಡಬಾರದು. ಪ್ರಿಯರೇ, ನಿಮ್ಮ ಎಲ್ಲ ಚಿಂತಾಭಾರವನ್ನು ಕರ್ತನ ಮೇಲೆ ಹಾಕಿರಿ. ನೀವು ನಿಶ್ಚಿಂತರಾಗಿರ್ರಿ. ಕರ್ತನು ಪರಲೋಕದ ದ್ವಾರವನ್ನು ತೆರೆದು ನಿಮ್ಮ ಮೇಲೆ ವಿಶೇಷವಾದ ಆಶೀರ್ವಾದಗಳನ್ನು ಸುರಿಸುತ್ತಾರೆ. ನಿಮ್ಮ ತಂದೆ ನಿಮಗಾಗಿ ದಿನದ 24 ತಾಸುಗಳನ್ನು ಕೊಟ್ಟಿರುವಾಗ ನೀವು ಆತನಿಗಾಗಿ ಸಮಯವನ್ನು ಕೊಡ್ತಾ ಇದ್ದೀರಾ? ಹೌದು, ದೇವರು ಕೊಟ್ಟ ಸಮಯದಲ್ಲಿ ನೀವು ಕರ್ತನಿಗಾಗಿ ವಿಶೇಷವಾದ ಸಮಯವನ್ನು ಉಪಯೋಗಿಸಿಕೊಳ್ಳಿರಿ. ಕರ್ತನನ್ನು ಸ್ತುತಿಸಿ, ಕೊಂಡಾಡಿ, ಆರಾಧಿಸಿ, ಪ್ರಾರ್ಥನೆ ಮಾಡಿರಿ. ಆಗ ನಿಮಗೆ ಬೇಕಾದದ್ದೆಲ್ಲವನ್ನು ಕರ್ತನು ಕೊಡುತ್ತಾರೆ. ಈ ಇಹಲೋಕದ ತಂದೆಗಳು, ಕೆಟ್ಟವರಾದ ತಂದೆಗಳು ತಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡ್ತಾರಲ್ಲವ, ಈ ಕೆಟ್ಟವರಾದ ತಂದೆಗಳೇ ಈ ರೀತಿ ಕೊಡುವಾಗ ಪರಲೋಕದ ತಂದೆ ತನ್ನ ಮಕ್ಕಳಿಗೆ ಇನ್ನೂ ಎಷ್ಟೋ ಹೆಚ್ಚಾಗಿ ಕೊಡುತ್ತಾರೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಪ್ರಿಯರೇ, ಹೌದು, ದೇವರು ನಿಮ್ಮ ತಲೆಯ ಒಂದೊಂದು ಕೂದಲುಗಳನ್ನು ಕೂಡ ಎಣಿಸಿಟ್ಟಿದ್ದಾರೆ. ನಿಮಗಾಗಿ ದೇವದೂತರನ್ನು ನೇಮಿಸಿಟ್ಟಿದ್ದಾರೆ. ಈ ಯಹಲೋಕದ ತಂದೆ ತಾಯಿಗಳು ಯಾರೂ ಕೂಡ ತಾವು ಉಂಡು ತಿಂದು ತೃಪ್ತರಾಗಿ ತಮ್ಮ ಮಕ್ಕಳಿಗೆ ಹಸಿವೆಯಿಂದ ಬಿಡುವುದಿಲ್ಲ. ಈ ಇಹಲೋಕದ ತಂದೆ ತಾಯಿಗಳೇ ಈ ರೀತಿ ಮಾಡುತ್ತಾರೆ ಅಂದ ಮೇಲೆ ನಮ್ಮ ಪರಲೋಕದ ತಂದೆ ಆತನು ಪ್ರೀತಿಯುಳ್ಳ ಆತನು, ಆತನು ಕರುಣಿಸುವ ಆತನು. ಇಷ್ಟು ಮಾತ್ರವಲ್ಲದೆ ಆತನೇ ನಮ್ಮನ್ನು ಸೃಷ್ಟಿಸಿದ್ದಾನೆ ಮತ್ತು ತನ್ನ ಹಾಗೆ ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾರೆ. ಹೀಗಿರುವಾಗ ನಮ್ಮ ಪರಲೋಕದ ತಂದೆ ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸುತ್ತಾರಲ್ಲವೇ? ನಮಗೆ ಬೇಕಾದದ್ದನ್ನು ನಿಶ್ಚಯವಾಗಿ ಕೊಡ್ತಾರೆ. ಆದುದರಿಂದ ನಿಮಗೆ ಬೇಕಾದದ್ದೆಲ್ಲವನ್ನು ತಂದೆಗೆ ಕೇಳಿಕೊಳ್ಳಿರಿ. ತಂದೆಯು ನಿಮಗೆ ಕೊಟ್ಟು ಸಾಕಿ ಸಲಹುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ನೀವು
ಪಕ್ಷಿಗಳನ್ನು ಸಾಕಿ ಸಲಹುವಂಥ ದೇವರು ಎನ್ನುವಂಥ ವಾಕ್ಯ ಇವತ್ತು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಆ ಪಕ್ಷಿಗಳಿಗಿಂತ ನೀವು ಎಷ್ಟೋ ಹೆಚ್ಚಾಗಿದ್ದೀರಿ. ನಿಮ್ಮನ್ನು ಕರ್ತನು ಖಂಡಿತವಾಗಿಯೂ ಸಾಕಿ ಸಲಹುತ್ತಾರೆ ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಬೋಧಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಅಪ್ಪ, ನಮ್ಮನ್ನು ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಿ. ನಮ್ಮನ್ನು ಪ್ರೀತಿಸುವಂಥ ತಂದೆ ನೀನಾಗಿದ್ದಿ ದೇವರೇ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಈ ಹೊತ್ತು ನಾವೆಲ್ಲರೂ ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಿಮ್ಮನ್ನು ಅಪ್ಪ ತಂದೆಯೇ ಎಂಬುದಾಗಿ ಕೂಗ್ತಾ ಇದ್ದೇವೆ ಕರ್ತನೆ. ನಮ್ಮನ್ನು ನಿಮ್ಮ ಮಕ್ಕಳಾಗಿ ಸ್ವೀಕರಿಸು ಕರ್ತನೆ. ನಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸು ಸ್ವಾಮಿ. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮೆಲ್ಲರ ಕೊರತೆಗಳನ್ನು ನೀಗಿಸಿ ನೀವೇ ನಮ್ಮನ್ನು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.